ಅಧ್ಯಾಯ 25ನೇ ದಿನದ ಪಾರಾಯಣ. ವಿಶ್ವಾಮಿತ್ರನು, ವಾನರಮುಖವು, ಗಂಧರ್ವ ಹೆಣ್ಣಿನ ವೃತ್ತಾಂತ. ಮಾಘ ಮಾಸದಲ್ಲಿ ನದಿ ಸ್ನಾನವು ಮನುಷ್ಯರಿಗೇ ಅಲ್ಲದೆ ದೇವತೆಗಳಿಗೂ ಗಂಧರ್ವರಿಗೂ ಪವಿತ್ರವಾದುದು. ಒಂದು ಮಾಘ ಮಾಸದಲ್ಲಿ ಓರ್ವ ಗಂಧರ್ವನು ತನ್ನ ಪತ್ನಿಯೊಂದಿಗೆ ಭೂಲೋಕಕ್ಕೆ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದನು. ಆತನ ಪತ್ನಿ ಮಾತ್ರ ಸ್ನಾನ ಮಾಡುವುದಿಲ್ಲವೆಂದು ಹೇಳಿದ್ದರಿಂದ ಆಕೆಗೆ ದೈವತ್ವವು ನಶಿಸಿ ಗಂಧರ್ವ ಲೋಕಕ್ಕೆ ಮರಳಲಾರದೆ ಹೋದಳು. ಆಕೆಯನ್ನು ಬಿಟ್ಟು ಆ ಗಂಧರ್ವನೊಬ್ಬನೇ ಹೊರಟು ಹೋದನು. ಆಕೆಯು ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ವಿಶ್ವಾಮಿತ್ರನಿದ್ದ ಜಾಗಕ್ಕೆ ಹೋಗಿ ವಯ್ಯಾರದಿಂದ ಕುಡಿಗಣ್ಣಿನಿಂದ ನೋಡಿದಳು. ಆಕೆಯ ಅಂದಕ್ಕೆ ಯೌವನಕ್ಕೆ ವಿಶ್ವಾಮಿತ್ರರು ಪರವಶರಾಗಿ ಆಕೆಯನ್ನು ಪ್ರೀತಿಸಿದ್ದರಿಂದ ಇಬ್ಬರು ಜಲಕ್ರೀಡೆಯಾಡುತ್ತಿದ್ದರು. ಆ ದೃಶ್ಯವನ್ನು ನೋಡಿ ಕುಪಿತನಾದ ಗಂಧರ್ವನು ಜಿತೇಂದ್ರಿಯನಾಗಿದ್ದೂ ಕೂಡ ಆಟವಾಡುತ್ತಿದ್ದರಿಂದ ಕೋತಿಮುಖ ಉಂಟಾಗಲೆಂದು ವಿಶ್ವಾಮಿತ್ರರನ್ನು ಶಪಿಸಿ, ಹಾಗೆಯೇ ಪತ್ನಿಯತ್ತ ತಿರುಗಿ ಪಾಷಾಣವಾಗಿ ಹೋಗೆಂದು ಶಪಿಸಿ ಹೊರಟು ಹೋದನು. ವಿಶ್ವಾಮಿತ್ರರು ಏನೂ ಮಾಡಲಾಗದೆ ವಾನರ ಮುಖವನ್ನು ಹೊತ್ತುಕೊಂಡು ನಾರದರು ಈ ವಿಷಯವನ್ನು ತಿಳಿದುಕೊಂಡರು. ವಿಶ್ವಾಮಿತ್ರರ ಬಳಿಗೆ ಬಂದು, ವಿಶ್ವಾಮಿತ್ರ, ಕ್ಷಣಿಕವಾದ ತುಚ್ಛ ಕಾಮನೆಗಳಿಗೆ ಒಳಗಾಗಿ ನಿನ್ನ ತಪಶಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡೆ. ಆದರೂ ಚಿಂತೆ ಇಲ್ಲ. ಈಗ ಮಾಘ ಮಾಸ ಪ್ರಾಪ್ತವಾಗಿದೆ. ನೀನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನಿನ್ನ ಕಮಂಡಲದಿಂದ ಗಂಗಾಜಲವನ್ನು ತಂದು ಈ ಪಾಷಾಣದ ಮೇಲೆ ಚೆಲ್ಲು ಎಂದು ವಿವರಿಸಿದಾಗ ವಿಶ್ವಾಮಿತ್ರರು ಗಂಗಾ ಸ್ನಾನವನ್ನು ಮಾಡಿ ವಿಷ್ಣುವನ್ನು ಧ್ಯಾನಿಸಿದಾಗ ಅವರ ಕೋತಿಮುಖವು ಹೊರಟು ಹೋಯಿತು. ವಿಶ್ವಾಮಿತ್ರರು ಕಮಂಡಲದಲ್ಲಿದ್ದ ನೀರನ್ನು ತಂದು ಪಾಷಾಣದ ಮೇಲೆ ಚೆಲ್ಲಿದಾಗ ಆ ಕಲ್ಲು ಹಿಂದಿನಂತೆ ಗಂಧರ್ವ ಸ್ತ್ರೀ ರೂಪವನ್ನು ಪಡೆದು ಗಂಧರ್ವ ಲೋಕಕ್ಕೆ ಹೊರಟು ಹೋದಳು. ವಿಶ್ವಾಮಿತ್ರರು ತಪಸ್ಸಿಗೆ ಮರಳಿದರು ಎಂಬಲ್ಲಿಗೆ 25ನೇ ಅಧ್ಯಾಯವು ಸಮಾಪ್ತವು.